ಲಕ್ಷ್ಮೀ ಪುತ್ರ ಅಂತ ಟೈಟಲ್ ಹೇಳಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತ ಶುರುವಾಗಿದ್ದು ಒಂದು ಕಿಸ್ ಎಲ್ಲ ಮುಗ್ದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದ್ ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನಗೆ ಈ ಕತೆ ಒಂದು ಎಲ್ಲೋ ಒಂದ್ ಕಡೆ ಒಂದು ತಲೆ ಓಡ್ತಾನೆ ಇತ್ತು. ಚಿಕ್ಕು ಈ ತರದ್ ಒಂದು ಕತೆ ಇದೆ, ಯಾರು ಒಬ್ಬ ಹೊಸ ಹುಡುಗ ಒಂದು ತುಂಬಾ ಇನ್ನೋಸೆಂಟ್ ಫೇಸ್ ಇರುವಂತ ಒಬ್ಬ ಹುಡುಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ಸುಮ್ಮನೆ ಆ ಕಥೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀ ಪುತ್ರ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಒಂದು 4 ವರ್ಷ ಇದೆಲ್ಲ ಮುಗಿದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡ್ಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದ್ ಕತೆ ಹೇಳಿದ್ರಲ್ಲ, ಆ ಕಥೆನ ನನ್ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ನಾನ್ ಚಿಕ್ಕು ಹೇಳಿದ್ರು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತಾರೆ. ಯಾರೊಬ್ರು ಪ್ರೊಡ್ಯೂಸರ್ ಇದ್ರು, ಸರಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋದಿದ್ರೆ ನಾನು ಕೊಡ್ತೀನಿ, ಆಯ್ತು ಮಾಡಿ ಅಂತ ಅಂದ್ಬಿಟ್ಟು ಚಿಕ್ಕಣ್ಣಗೆ ಹೋಗಿ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗ್ಲಿಲ್ಲ, ಹಾಗಾಗಿ ಆ ಕತೆ ಆಗ್ಲಿಲ್ಲ. ಅದಾದ್ಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತ ಅಪ್ಪಾಜಿ ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವ್ರು ಕಷ್ಟದಲ್ಲಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಮಾಡ್ಲಿ ಅಂತ ಅಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದ್ರೆ ಬೇರೆ ಯಾರಿಗೂ ಮಾಡೋದು ಬೇಡ, ನಾನ್ ಪ್ರೊಡಕ್ಷನ್ ಅಲ್ಲೇ ಮಾಡೋಣ ನಾನು ನೀನು ಅಂತ ಅಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದ್ರೆ ಏನ್ ತೊಂದರೆ ಇಲ್ಲ, ಮಾಡೋಣ ಸರಿ ಅಂತ ಅಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನ್ ಟೈಟಲ್ ಇಡೋದು ಅನ್ನೋ ತರದ್ದು ಶುರು ಆಗ್ತಾ ಹೋಯ್ತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟ್ ಬೇರೆ ಏನೇನೋ ಒಂದು 4-5 ಟೈಟಲ್ ಅಂದ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಮ್ಮನ ಹೆಸರು ಅನ್ನೋದ ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರಲಿಲ್ಲ. ಫಸ್ಟ್ ನಾನು ಗೌರಿಪುತ್ರ ಅಂತ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕಣ್ಣ ಜೊತೆ ಇದ್ದಾಗ, ಗೌರಿಪುತ್ರ ಅಂತ ಯಾಕೆ ಇಡ್ಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀ ಪುತ್ರ ಅಂತಾನೆ ಇಡೋಣ ಅಂತ ಅಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀ ಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಡ್ತು. ಅದರಲ್ಲಿ ಜವಾಬ್ದಾರಿ ತಗೊಂಡು ನಟನೆ ಮಾಡೋರಿಗೆ ಇಷ್ಟು ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ, ಅದು ತುಂಬ ನನಗೆ ಒಬ್ಬ ಕಂಪೋಸರ್ ಆಗಿ ಬಹಳ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಅದೇ ಹೇಳಿದೆ, ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ, ಸುಮ್ಮನೆ ಆ್ಯಕ್ಟರ್ ಮಾತ್ರ ಅಲ್ಲ, ಯು ಕ್ಯಾನ್ ಡೈರೆಕ್ಟ್ ದ ಸಿನಿಮಾ ಆಲ್ಸೋ. ಆ ಲೆವೆಲ್ಗೆ ಡೆಡಿಕೇಶನ್ ಇದೆ. ನಾವು ಸ್ಕ್ರೀನ್ ಪ್ಲೇ ಅದು ಎಲ್ಲದರಲ್ಲೂ ಅಷ್ಟು ವಿಷಯ ತಿಳ್ಕೊಂಡಿರೋರು. ಕರ್ನಾಟಕದಲ್ಲಿ ತಾವಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AP ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕೆ. ವೇದಿಕೆ ಮೇಲೆ ಮರ್ಯಾದೆ ಕೊಡ್ಬೇಕಲ್ಲ, ವೇದಿಕೆಗಾರ ಮರ್ಯಾದೆ ಕೊಡಬೇಕು. ಸೊ ಅರ್ಜುನ್ ಅವರ ಜೊತೆಲಿ ನಾನು ಹೃದಯ ಅನ್ನೋ ಹಾಡು ಮೊದಲನೇ ಸಾಂಗ್ ಬರೆದಿದ್ದು. ಇವರ ವೆರಿ ಗುಡ್ ಫ್ರೆಂಡ್ಸ್, ಅವಾಗಿನ ತುಂಬ ಒಳ್ಳೆ ಸ್ನೇಹಿತರು. ಬಟ್ ಯಾವಾಗ ಅರ್ಜುನ್ ನನ್ನ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯೋಚನೆ ಮಾಡಬೇಡ, ನಿಮ್ಮ ಫೋನ್ಗೆ ಕಾಯ್ತದೆ 20 ವರ್ಷ, ಥ್ಯಾಂಕ್ ಯು ಮಾಡೋಣ ಎನಿಥಿಂಗ್ ಅಂತ. ಬಟ್ ಎಷ್ಟು ಕೂಲಾಗಿ ಎಷ್ಟು ಖುಷಿಯಾಗಿ ಮಾಡಿದ್ವಿ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಯಾವತ್ತೂ ಅನಿಸಿಲ್ಲ. ಒಂದೇ ಮನೆಯ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೇನೋ ಅಂತಾನೆ ಇವತ್ತವರೆಗೂ ನನಗೆ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಬಂದು ಇಲ್ಲಿಂದ ವಿಡಿಯೋ ತೆಗೆದು ಕಳಿಸಿದ್ರಿ, ಹೇಗೆ ಬರ್ತಾ ಇದೆ ಅನ್ನೋದೆಲ್ಲ ಇಟ್ ಸೋ ಬ್ಯೂಟಿಫುಲ್. ಭಾಳ ಖುಷಿ ಆಗ್ತಾಯಿದೆ, ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಮುಖ್ಯವಾಗಿ ಇನ್ಮೇಲೆ ಸಾಂಗ್ ಅಂತ ಮಾಡಿದ್ವಿ. ಒಂದೇ ಮಾತಾಡಬೇಕಾದ್ರೆ, ಇನ್ಮೇಲೆ ನಮ್ಮ ದರ್ಶನ್ ನಿಮ್ಮ ಹುಡುಗ, ಇನ್ಮೇಲೆ ದರ್ಶನ ಬೆಳೆಸೋದು ಹರಿಸೋದೆಲ್ಲ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ನಾನು ಇದಾಗಿ ತುಂಬ ಅಧಿಕವಾಗಿ ಹೇಳ್ತಿಲ್ಲ, ಬಟ್ ನನಗೆ ಗೊತ್ತಿರೋಂಗೆ ಸುಮಾರು ವರ್ಷದಿಂದ ದರ್ಶನ ನೋಡಿದ್ದೀನಿ. ಥ್ಯಾಂಕ್ ಯು ಅರ್ಜುನ್ ಸರ್, ನನ್ನನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಮಾಡ್ತಿರೋದಕ್ಕೆ. ಅನು ಮ್ಯಾಮ್ ಥ್ಯಾಂಕ್ ಯು, ಕಿರಣ್ ಸರ್ ಥ್ಯಾಂಕ್ ಯು, ನಮ್ಮ ಡೈರೆಕ್ಟರ್ ಸ್ವಾಮಿ ಸರ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಚಿಕ್ಕಣ್ಣ ಸರ್, ಹ್ಯಾಪಿ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ತಾರಮ್ಮ ಬಂದಿದ್ದಾರೆ, ತಾರಮ್ಮ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ನನ್ನ ಅದೃಷ್ಟ. ಥ್ಯಾಂಕ್ ಯು ನಮ್ಮ ಸಿನಿಮಾದಲ್ಲಿ ಇರೋದಕ್ಕೆ. DB ಸಂಸ್ಥೆ ಮೇಡಮ್ ಬಂದಿದ್ದಾರೆ, ಹರೀಶ್ ಸರ್ ಬಂದಿಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಿಮ್ಮ ಸಂಸ್ಥೆಯಲ್ಲಿ ನಮ್ಮ ಆಡಿಯೋ ಎಲ್ಲ ಸಾಂಗ್ಸ್ಗಳು ಬರ್ತಾ ಇರೋದು ನಮಗೆ ತುಂಬ ಖುಷಿ. ಜೊತೆಗೆ ಮಾತಾಡ್ತಾ ಇಲ್ಲ, ನನಗೆ ಅಷ್ಟು ಖುಷಿ ಆಗ್ತಿದೆ. ಸಾಂಗ್ ಬಗ್ಗೆ ಹೇಳ್ಬೇಕಂತ ಅಂದರೆ, ಪೃಥ್ವಿ ಮ್ಯಾಮ್ ಆ್ಯಂಡ್ ದರ್ಶನ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ.
ನಾನು ಮತ್ತೆ ಸರ್ ಪೇರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಸ್ವಲ್ಪ ಎಮೋಷನಲ್ ಆದೆ ನೋಡುವಾಗ. ಮೊದಲನೇದಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ಅರ್ಜುನ್ ಮತ್ತೆ ಅನು ಇಡೀ ನಿಮ್ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಥಿಯೇಟರ್ ಅಲ್ಲಿ ಒಂದು ಸಾಂಗ್ ಬಿಡುಗಡೆ ಮಾಡೋದಿದೆಯಲ್ಲ, ಅದೊಂದು ಥ್ರಿಲ್ಲಿಂಗ್ ಆಗಿತ್ತು ಕಣ, ತುಂಬಾ ಚೆನ್ನಾಗಿತ್ತು, ವೆರಿ ಗುಡ್. ಎರಡನೇದು AMB ಥಿಯೇಟರ್ನ ಎಲ್ಲರಿಗೂ ಕೂಡ ತುಂಬಾ 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 ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ನಮ್ಮನ್ನ ಕರೆದು ವೆಲ್ಕಮ್ ಮಾಡಿ, ನೀವು ಥಿಯೇಟರ್ ಮಾಡಿದಾಗಲೇ ಎಲ್ಲ ಕಲಾವಿದರದ್ದು, ಟೆಕ್ನಿಷಿಯನ್ಸ್ದು, ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ಫೋಟೋಗಳು ಹಾಕಿದಿರಲ್ಲ, ಅದೇ ನಿಮ್ಮನ್ನ ಕ್ರಿಯೇಟ್ ಮಾಡ್ತು. ಅಂದ್ರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಇದು ನಮ್ಮದು ಅನ್ಸೋ ಥಿಯೇಟರ್ ಐ ಥಿಂಕ್ ಫಸ್ಟ್ ಈಸ್ AMB. ಅದರಿಂದ ನಿಮಗೆ ಇಡೀ ನಿಮ್ಮ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀಪುತ್ರ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ಕೊಳ, ನಾನು ಒಬ್ಬರು ಹೇಳಿರ್ಲಿಲ್ಲ. ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದ್ರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದ್ರೆ ಇನ್ನೊಂದು ಏನಂದ್ರೆ ನಿಜ ಒಳ್ಳೆಯ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದ್ರೆ ಅವನ ಬಗ್ಗೆ ಬೇರೆ ರೀತಿನೇ ಕೇಳಿದ್ದೆ. ಅವ್ರು ಬಂದು ನನಗೆ ಕಥೆ ಹೇಳುವಾಗ ನನಗೆ ಪಿಕ್ಚರ್ ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಡೌಟ್ ಇತ್ತು, ಹಿಂಗೋ ಅಂತ. ಆದ್ರೆ ಕತೆ ಕೇಳಕ್ ಶುರು ಮಾಡಿ, ಕತೆ ಕೇಳಿ ಮಮ್ಮಿ, ಅವ್ನು ಯಾವಾಗಲೂ ನನ್ನ ಮಮ್ಮಿ ಅಂತ ಕರೀತಾನೆ, ಅವನು ಹೆಂಡತಿ ಇಬ್ರುವೆ. ಮಮ್ಮಿ ನೀನ್ ಫಸ್ಟ್ ಕತೆ ಕೇಳೋದು. ನಿಜ ಹೇಳ್ತೀನಿ, ಕತೆ ಕೇಳಿದ ತಕ್ಷಣ ನಾನು ಅವನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ರೆ ಅದೆಲ್ಲವೂ ಅನಿಸೋಯ್ತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದ್ರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲರಿಗೆ ಜೊತೆಗೆ ನಾನು ದೊಡ್ಡ ಶಕ್ತಿ ಇದೆ ಅಂತಂದ್ರೆ ನಮ್ಮ ಅರ್ಜುನ್ ಜನ್ಯ. ನಾನು ಅನ್ಕೊಂಡಿರೋದು ಕೂಡ ಸದ್ಯನೂ ಕೂಡ ನಮ್ಮ ಹುಡುಗನಪ್ಪ ಇವನು ಚೆನ್ನಾಗಿರ್ಲಿ ಅಂತೆಲ್ಲ ಪರ್ಸನಲ್ ಆಗಿ ತಗೊಂಡು ಅದನ್ನ ಸ್ಟೋರಿ ಮಾಡಿ, ಯಾಕೆಂದ್ರೆ ಯಾವುದೇ ರೀತಿ ಅದನ್ನ ನಾವು ಕಮರ್ಷಿಯಲ್ ಅಂತ ಎಲ್ಲ ಬಂದ್ರೆ ಗೊತ್ತು ರಿಲೀಸ್ ಟೈಮ್ಗೆ, ಬಟ್ ಅದಕ್ಕಿಂತ ಮುಂಚೆ ಏನು ಇರಲ್ಲ. ಬಟ್ ಎಲ್ಲರೂ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಇದುವರೆಗೂ ಎಲ್ಲಾನು ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟ್ ನಿಮ್ಮ ಕಡೆಯಿಂದ ಇರಲಿ. ಅಂಡ್ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ ಕಲಾವಿದರು ಹಾಗೂ ತಂತ್ರಜ್ಞರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಲಕ್ಷ್ಮೀಪುತ್ರ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ತುಂಬ ಕಾರ್ಯಕ್ರಮಗಳಿದ್ದಾವೆ. ಮೊದಲಿಗೆ ಇವತ್ತು ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು, ಇನ್ನು ಮೇಲೆ ಖಂಡಿತ. ಯಾಕೆಂದ್ರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದ್ರೆ, ಒಂದು ಕನ್ನಡದ ಜನ ತುಂಬಾ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು, ನನಗೆ ನೀನು ಸಾಂಗು. ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, AP ಅರ್ಜುನ್ ಅವರ ಲಿರಿಕ್ ರೈಟು. ಬಟ್ ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನ ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದೀನಿ. ಎಲ್ಲರೂ ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ, ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀನ್ ನನ್ನ ಹುಡುಗ